ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ನಾವು ನಮ್ಮ ಆಫೀಸ್ ಕೊಲೀಗ್ಸ್ ಎಲ್ಲ ಸೇರ್ಕೊಂಡು ಒಂದು ಜಾಗಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಬಂದು ಒನ್ ಡೇ ಟ್ರಿಪ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ. ಒನ್ ಡೇ ಫುಲ್ಲು ಮಜ್ಜಾ ಮಾಡೋಣ ಅಂತ ಬಂದಿದ್ದೀವಿ ಇವಾಗ. ಸೊ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಬಂದಿರೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಓಕೆ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಇವಾಗ ಎಲ್ಲಿಗೆ ಬಂದಿದ್ದು ಅಂತ. ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಒಂದು 20 ಮೆಂಬರ್ಸ್ ಬಂದಿರೋದು ನಾವು. ಸೊ ಅಲ್ಲಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ. ಟಿಕೆಟ್ನ ಕನ್ಫರ್ಮೇಷನ್ಗೋಸ್ಕರ ಅಲ್ಲಿ ರಮೇಶ್ ಮತ್ತೆ ನಮ್ಮ ಮಂಜುನಾಥ್ ಅವರು ಕನ್ಫರ್ಮೇಷನ್ ಮಾಡ್ತಾ ಇದ್ದಾರೆ ರಿಸೆಪ್ಷನ್ ಅಲ್ಲಿ. ಸೊ ನೋಡ್ತಾ ಇರ್ಬೋದು, ಇವಾಗ ನಾವು ಎಲ್ಲ ಟಿಕೆಟ್ ಎಲ್ಲ ಕನ್ಫರ್ಮೇಷನ್ ಮುಗಿಸ್ಕೊಂಡು ಗುಹೆ ಒಳಗಡೆಯಿಂದ ನಾವು ಇವಾಗ ಕ್ಯಾಂಟೀನ್ ಕಡೆಗೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಯಾಕೆಂದ್ರೆ ಕ್ಯಾಂಟೀನ್ಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅದಾದ್ಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮ ಏನಿದೆ ಅಂತ ನೋಡಬಹುದು. ಹಾಗಾದ್ರೆ ಬನ್ನಿ, ನಾವು ಇವಾಗ ಹೋಗೋಣ ಒಳಗಡೆ. ಸ್ನೇಹಿತರೆ, ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಗುಹೆ ಒಳಗಡೆ ಹೋಗ್ತಾ ಇದೀವಿ. ನೋಡಿದ್ರಲ್ಲ, ಇಷ್ಟೊತ್ತು ನಡ್ಕೊಂಡ್ ಬಂದಿದ್ದು. ಇಲ್ಲೆಲ್ಲ ಮಧ್ಯ ಗ್ಯಾಪ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಯಸ್, ಹಿಂಗೆ ನಡ್ಕೊಂಡು ಹೋಗ್ಬೇಕು. ಫಸ್ಟ್ ಟೈಮ್ ಬರ್ತಾ ಇರೋದು ಈ ಜಾಗಕ್ಕೆ. ಬನ್ನಿ ನೋಡೋಣ. ಫುಲ್ ಕತ್ಲೆ ಇದೆ, ಇಲ್ಲಿದೆ ಬೆಳಕು. ಎಸ್, ಇನ್ನು ಹಂಪಿ ಎಕ್ಸಿಟ್. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲೇ. ಗುಹೆ ಒಳಗಡೆ ಬಂದಿದ್ದು ಅಂಡರ್ ಗ್ರೌಂಡ್ ಅಲ್ಲಿ. ಈಗ ಓಕೆ, ಹಾ ಓಕೆ ಓಕೆ. ಏನ್ ಬ್ರೇಕ್ಫಾಸ್ಟ್ಗಾ? ಓಕೆ, ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಏನೇನು ಗೇಮ್ಸ್ ಇದೆ ನೋಡಿ, ಗೇಮ್ಸ್ ಸ್ಟಾರ್ಟ್ ಮಾಡೋಣ. ಮತ್ತೆ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ. ಓ, ಇಲ್ಲಿ ಲೆಫ್ಟ್ ತಗೊಂಡು ಎಸ್, ಬನ್ನಿ ಹಿಂಗ ಹೋಗೋಣ. ಗುಹೆ ಒಳಗಡೆ ಕತ್ಲಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ಗುಹಾಂತರದ ಗುಹೆ. ಕ್ಯೂ ಸಿಸ್ಟಮ್ ಇದೆಲ್ಲ. ಓ, ಇದಲ್ಲ ಇದು. ಇದು ಫೈಬರ್ ಇದ್ರದಲ್ಲ, ಮರ ಮೇಲೆ ಮಣ್ಣು ಹಾಕ್ದಂಗಿದೆ. ಎಸ್, ಎಕ್ಸೈಟ್. ಆಚೆ ಬಂದು ಇಲ್ಲ ಇದು ಏನೋ ರೆಡಿ ಮಾಡ್ತಾರಲ್ಲ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ബ്രേക്ക്ഫാസ്റ്റാ? ಅರವಿಂದ್, ಹಾಯ್. ಗೌತಮಿ ನೋಡಿ, ಎಲ್ಲ ಗ್ಯಾಂಗ್ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ. ಇಲ್ಲೇನು? ರಂಗಸ್ಥಳ ಥಿಯೇಟರ್ ಅಲ್ಲಿ, ಅಲ್ಲಿಗೆಲ್ಲ ಆಮೇಲೆ ಹೋಗೋಣ. ಇಲ್ಲೇನು? ಸ್ಕೂಲ್ ಡೇಸ್ ಅಲ್ಲಿ ಬಂದಿದ್ದಾ? ನಾವು ಇದೇ ಆಫೀಸ್ ಡೇಸ್ ಅಲ್ಲೇ ಬರ್ತಾ ಇರೋದು. ಸ್ಕೂಲ್ ಡೇಸ್ ಅಲ್ಲಿ ಬಂದಲ್ಲ ಈ ಕಡೆ ನಾವು. ಎಕ್ಸಿಟು, ಸ್ವಿಮ್ಮಿಂಗ್ ಪೂಲ್, ಥಿಯೇಟರ್, ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್. ಓ, ಇದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಆ ಕಡೆಗೆ. ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬರೋಣ. ಇವಳಿ ನೋಡಿ ಸೊ ಹೇಳಿ. ಬ್ಯಾಕ್ ಸೈಡ್ ನೋಡ್ಬೇಕು, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಸಖತ್ತಾಗಿದೆ ಸ್ನೇಹಿತರೆ ನೋಡಿ. ಫುಲ್ ಕಲ್ಲು, ಗುಹೆ ಒಳಗಡೆ ವಾಟರ್ ಫಾಲ್ಸ್. ವಾವ್, ಸೂಪರ್ ನೋಡಿ ಸ್ನೇಹಿತರೆ.
ವಾಟರ್ ಫಾಲ್ಸ್ ಆಲ್ರೆಡಿ ಹೋಗಿ ನೀರಲ್ಲಿ ಬೀಳೋ ತರನೇ ಇದ್ದಾರೆ ಎಲ್ರು. ಏನದು ಹಾಕೋಬೇಕಾ? ಕಮ್ ಕಮ್ ಇಲ್ಲಿ ಎಲ್ಲಿ ಅರ್ಜೆಂಟು ಅಲ್ಲ, ಇದು ಕಟ್ಕೊಂಡು ಹೋಗು ಫಸ್ಟ್. ಯಾರಿಗೆ ಒಬ್ರಿಗ? ಹಾ, ರಮೇಶ್ ಅವರು ರಾಖಿ ಕಟ್ತಿದ್ದಾರೆ ನನ್ಗೆ. ಇದಕ್ಕೇನಂತಾರೆ? ಅಲ್ಲ, ಏನಕ್ಕೆ ಗ್ರೂಪ್ ಗೊತ್ತಾಗಬೇಕಂತಾರ? ಹಾ, ಫುಡ್ಡಿಗ? ಓಕೆ ಓಕೆ ಸ್ನೇಹಿತರೆ, ಇದು ಆಕ್ಚುಲಿ ಫುಡ್ಗೆ, ಫುಡ್ ಕೂಪನ್ ತರ. ನೋಡಿ, ಹಾ ಬ್ರೇಕ್ಫಾಸ್ಟ್ ಇದೆ ಬಾ. ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ ಗೈಸ್, ಫಸ್ಟ್ ಹೋಗಿ ಆಕ್ಚುಲಿ ಮನೆಯಲ್ಲೇ ಲೈಟಾಗಿ ತಿನ್ಕೊಂಡ್ ಬಂದಿದ್ವಿ. ಸೊ ಇವಾಗ ಇಲ್ಲಿ ಏನಿದೆ ನೋಡೋಣ. ತಿನ್ನೋಂಥ ಐಟಮ್ ಮಾಡಿದ್ರೆ ತಿನ್ನೋದು, ಇಲ್ಲಾಂದ್ರೆ ನೀನ್ ತಿನ್ನು. ಇಲ್ಲ ಇದೆ ವೆಲ್ಕಮ್ ಡ್ರಿಂಕ್ಸ್, ಗೊತ್ತಾಗಬೇಕು. ವೆಲ್ಕಮ್ ಡ್ರಿಂಕ್ಸ್ ತಗೊಳ್ಳಿ, ಅಲ್ಲಿದೆಲ್ಲ ಗೊತ್ತಿಲ್ಲ, ಕುಡಿದ್ರೇನೆ ಗೊತ್ತಾಗದೆ ಏನು ಅಂತ. ಫುಡ್ ಕೌಂಟರ್ ನೋಡಿ, ಫುಡ್ ಕೌಂಟರ್ ಇದೆ ಅಂಡ್ ಅಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಇದೆ. ಬ್ರೇಕ್ಫಾಸ್ಟ್ ಈ ಕಡೆ ಹೋಗ್ಬೇಕು. ನಾವು ಲೈಟಾಗಿ ಏನೋ ತಿನ್ಕೊಳ್ಳೋಣ. ಇಲ್ಲಿ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಲ ಬಂದ. ಎಸ್, ದಟ್ ಎವ್ರಿಬಡೀಸ್ ಅಣ್ಣನ್. ಜಯಲಕ್ಷ್ಮಿ ಇದಿಟ್ಟು ಬನ್ನಿ ಸತ್ರ, ಗ್ಯಾಪಲ್ಲಿ ನಿಮ್ಗೆ ವಾಟರ್ ಫಾಲ್ಸ್ ತೋರಿಸ್ಕೊಡ್ತೀನಿ ನೋಡಿ. ಸಕಲ ಮಾಡಿದಾರಲ್ಲ ನೋಡಿ, ಬ್ರಿಡ್ಜು. ಏನದು? ವೆಲ್ಕಮ್ ಡ್ರಿಂಕ್. ವೆಲ್ಕಮ್ ಡ್ರಿಂಕ್ ಇದೇನಿದು? ಆಕ್ಚುಲಿ ಚೆನ್ನಾಗಿದೆಲ್ಲ. ವೆನಿಲಾ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಡ್ಬೇಕು. ಸಕ್ಕತ್ತಾಗಿದೆ. ಸುಮಿ ಅಮಲಿ ಕಮ್ ಕಮ್. ಅಲ್ಲಿ ಎಳಿಯಕ್ಕಾಗಲ್ಲ. ಬರೀ ಸದ್ರೆ ಏನಿದೆ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ ಇಲ್ಲಿದೆ. ಪೋಹಾ, ಕೇಸರಿ ಬಾತ್, ವಡಾ, ಬ್ರೆಡ್, ಜಾಮು ಎಲ್ಲ ಇದೆ. ಬ್ರೆಡ್ ಅಂಡ್ ಜಾಮ್, ಪೋಹಾ, ಕೇಸರಿ ಬಾತ್. ಆ ಕಡೆ ಏನಿದೆ? ಚಟ್ನಿ. ಇಲ್ಲೊಬ್ರು ವ್ಲಾಗರ್ ಹೇಳಿ, ಎಷ್ಟು ಹೇಳ್ಬೇಕಾದ್ರದ್ದು ಏನೇನು ಅಂತ. ಅದು ಪೋಹಾ, ಆ ಕಡೆ ಕೇಸರಿ ಬಾತು, ಆ ಕಡೆ ವಡಾ. ತೂತ್ ವಡ ಅಂತಾರೆ ಅದಕ್ಕೆ. ತೂತಿರೋದಕ್ಕೆ ತೂತ್ ವಡ ಅಂತ ಹೇಳೋದು ಅಲ್ವಾ? ತೂತಿರೋದಕ್ಕೆ ತೂತ್ ವಡ ಅಂತ ಹೇಳೋದು. ಹಾ, ನಾನು ಹೋಗ್ಬೇಕು. ಇಲ್ಲಿ ತಗೋಣ ಆಮೇಲೆ. ಚೆನ್ನಾಗಿದ್ದಲ್ಲ ಆಕ್ಚುಲಿ. ಇದು ಮೇನ್ ಸ್ಪಾಟು. ಎಲ್ಲಿದೆ ಜೆಂಟ್ಸ್ಗೆ? ಅಲ್ಲೇ ಇದೆ, ಅಲ್ಲಿ. ವಾ, ನಮ್ದು ಇಲ್ಲಿದೆ ಕೌಂಟ್ರುಗಳು. ಬಟ್ ಇದು ಸಪರೇಟ್ ಅಲ್ಲ, ಪೇಬಲ್. ಓಕೆ, JK ಜಿತ್ ಬ್ಲಾಗ್ಸ್, ಅದು ಇನ್ಸ್ಟಾ
ಓಕೆ ಓಕೆ ಬ್ರೇಕ್ಫಾಸ್ಟ್ ಮಾಡಿ. ನೀವು ಮೊಟ್ಟೆ ಗಿಟ್ಟೆ ಏನ್ ತಿನ್ನಲ್ವಾ? ಬರೀ ವಡೆ ಮಾತ್ರ ತಿಂತಾ ಇದ್ದೀರಾ? ಎಸ್ ಗೈಸ್, ವಾಟ್ ಯು ಆರ್ ಟೇಕಿಂಗ್? ಎಗ್ ಚಟ್ನಿ ವಡಾ. ನಾವೇ ಇದ್ ಮಾಡ್ಕೋಬೇಕಾ? ಎಗ್ ಅವ್ರಿಗೆ ಓಪನ್ ಮಾಡ್ಕೊಡಲ್ಲ, ಸಿಪ್ಪೆ ಸುಲ್ಕೊಡಲ್ಲ. ಸ್ವಲ್ಪ ಕೆಲಸ ಮಾಡ್ಬೇಕು ಮುಂಚೆ. ಅದು ನಿಜ, ಕೆಲಸ ಮಾಡಿದ್ರೇನೆ ಹೊಟ್ಟೆ ಇನ್ ಸ್ವಲ್ಪ ಜಾಸ್ತಿ ತಿನ್ಬೋದಂತ. ನನ್ಗೊಂದು ಮೊಟ್ಟೆ ಸಾಕು. ಒಂದು ಮುಟ್ಟೆ. ಒಂದು ಮೊಟ್ಟೆ ತಗೋ. ಎಸ್ ತಗೋ. ಸಿಪ್ಪೆ ಸುಲಿದು ತಿನ್ನಬೇಕು. ನೋಡ್ಲಿ ಮಾಮೂಲಿ ನೋಡಿ ಚೆನ್ನಾಗಿ ಮಾಡ್ತೀನಿ ಕೆಲಸ. ಈ ಕೌಂಟ್ರಲ್ಲಿ ಇರೋರು ಯಾರು, ತಿನ್ನಕ್ ಬಂದವ್ರು ಯಾರು ಗೊತ್ತಾಗ್ತಿಲ್ವಲ್ಲ, ಎರಡೂ ಕಡೆ ಇದ್ದಾರೆ. ಒಂದು ಟೀ ಕುಡಿಯೋಣ? ನನ್ಗೆ ಬ್ರೇಕ್ಫಾಸ್ಟ್ ಏನ್ ಬೇಡ, ನನಗೆ ತಿನ್ನಕ್ಕಾಗಲ್ಲ. ಅಯ್ಯೋ ಮೊಟ್ಟೆ ತಿಂತಾ ಇದ್ದೀನಿ, ಇವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ಮಾತು ಕರೀಲಿಲ್ಲ ಬ್ರೇಕ್ಫಾಸ್ಟ್ ಮಾಡಕ್ಕೆ. ಮೊಟ್ಟೆ ತಗೊಂಡೆ, ಮೊಟ್ಟೆ ತಗೊಳ್ಳಿದೆ. ನನ್ ಮನೆಯಲ್ಲೇ ಇಡ್ಲಿ ತಿನ್ಕೊಂಡು ಬಂದಿದ್ವಿ ಬೆಳಿಗ್ಗೆ. ಹೆಂಗಿದ್ರು ಗೊತ್ತು, 8 o'clock ಹೊರಡೋದು ಅಂದ್ರೆ ಪಕ್ಕ ಹೊರಡಲ್ಲ, ಲೇಟ್ ಆಗೇ ಆಗುತ್ತೆ ಅಂತ. ಎಲ್ರು ಬ್ಯಾಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಬ್ಯಾಟಿಂಗ್ ಮುಗಿಸಿ ಆಡಕ್ ಹೋಗೋದು. ಸ್ನೇಹಿತರೆ, ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದೆಲ್ಲ ಆಯ್ತು. ನೆಕ್ಸ್ಟ್ ನಮ್ಮ ಪ್ರಯಾಣ ಇವಾಗ ಆಕ್ಟಿವಿಟೀಸ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಿ, ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಏನೇನು ಯಾರ್ಯಾರಿಗೆ ಏನೇನು ಬೇಕೆಲ್ಲ ತಿನ್ಕೊಂಡ್ರು. ಸೊ ನಾವಿವಾಗ ಆಕ್ಟಿವಿಟೀಸ್ ಝೋನ್ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನೇನು ಆಕ್ಟಿವಿಟೀಸ್ ಇದೆ ನೋಡ್ಕೊಂಡು ಲೈಟ್ ಆಗಿ ಆಟ ಆಡ್ಕೊಂಡು ಸೊ ಬರೋಣ. ಹಾಗಾದ್ರೆ ಬನ್ನಿ ಇವಾಗ ಆಕ್ಟಿವಿಟೀಸ್ ಕಡೆಗೆ ಹೋಗಿ ಆಟ ಆಡ್ಕೊಂಡು ಬರೋಣ. ಗುಹೇಶ್ವರ ಸ್ವಿಮ್ಮಿಂಗ್ ಪೂಲ್ ಆ ಕಡೆ ಇದೆ. ಸ್ವಿಮ್ಮಿಂಗ್ ಪೂಲ್ ಆ ಕಡೆ. ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲ ಈ ಕಡೆ ಅಲ್ವಾ? ಇಲ್ಲೇನಿದು ಬ್ಯಾಗ್ ಇಡಕ್ಕಲ್ಲ ಅದಕ್ಕೆ. ಹಾ ಟೀ ಕಾಫಿ ಕುಡಿಯಕ್ಕೆ ಕುತ್ಕೊಂಡು. ಬಟ್ ಇಲ್ಲಿ ಯಾರು ಕೂರಲ್ಲ ಅನ್ಸುತ್ತೆ. ಯಾರು ಕೂರ್ತಾರ? ಹಾ ಕುತ್ಕೊಬಹುದು. ಸ್ನೇಹಿತರೆ, ಇವಾಗ ಲಾಕರ್ ಅಲ್ಲಿ ಬ್ಯಾಗಿಗೆಲ್ಲ ಇಟ್ಬಿಟ್ಟು ಫ್ರೀ ಆಗಿ ಹೋಗಿ ಆಕ್ಟಿವಿಟೀಸ್ ಮಾಡೋಣ. ಕ್ಯಾರಮ್ ಮಾಡ್ಬೋದಿತ್ತು. ಇದು ಫುಟ್ಬಾಲಾ? ಟೆನ್ನಿಸ್, ಟೇಬಲ್ ಟೆನ್ನಿಸ್ ಅದು ಮಾತ್ರ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸ್ನೂಕರು ಇದೆ ಅನ್ಸುತ್ತೆ. ಬಾಲ್ ಎಲ್ಲಿ? ಅಲ್ಲಿ ಒಳಗಡೆ ಇದೆ ನೋಡಿ, ಇದ್ರೊಳಗಡೆ ಇಲ್ಲ ಇದೆಯಾ? ಇಂಡೋರ್ ಗೇಮ್ಸ್ ಎಲ್ಲಿ ಇದ? ನನ್ಗೆ ಆಡಕ್ ಗೊತ್ತಿಲ್ಲ. ಅಪ್ಪು ಓಯ್, ಅವರೆಲ್ಲ ಆ ಕಡೆ ಹೋಗ್ತಿದ್ದಾರೆ ಗ್ರೌಂಡ್ಗೆ ಕ್ರಿಕೆಟ್ ಆಡಕ್ಕೆ. ನಾವು ಸ್ವಲ್ಪ ಟೇಬಲ್ ಟೆನ್ನಿಸ್ ಆಡೋಣ. ಹೆಂಗ್ ಆಡೋದು? ಇದಕ್ಕೂ ಬಾಲ್ ಹುಡುಕ್ಬೇಕಾ? ಇಂಡೋರ್ ಗೇಮ್ಸ್ ಅಲ್ಲಿ ಸ್ನೇಹಿತರೆ ಆಲ್ಮೋಸ್ಟ್ ಒಂದು 1 2 3 4 ಆ ಕಡೆ ಒಂದು ಸ್ವಲ್ಪ ಗೇಮ್ಸ್ ಇದೆ.
ಏನಂದ್ರೆ ಒಂದು ಸ್ನೂಕರ್ ಆಕ್ಚುಲಿ ಕ್ಲೋಸ್ ಮಾಡಿಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಸ್ನೂಕರ್ ಕ್ಲೋಸ್ ಆಗಿದೆ. ಅಂಡ್ ಅಲ್ಲಿ ಟೇಬಲ್ ಟೆನ್ನಿಸ್ ಇದೆ, ಒಂದ್ 2-3 ಫುಟ್ಬಾಲ್ ಇದಿದೆ, ಅದೇ ರೀತಿ ಕ್ಯಾರಮ್ಸ್ ಇದೆ. ಅಂಡ್ ಇಲ್ಲೂ ಕೂಡ ನೋಡ್ಬೋದು ನೀವು ಚೆಸ್ಸು ಅಂಡ್ ಆವಿ ಏಣಿ ಆಟದ ತರ ಇದೆ ಆ ಕಡೆ ಬ್ಯಾಕ್ ಸೈಡ್ ಅಲ್ಲಿ. ಟೇಬಲ್ ಟೆನ್ನಿಸ್ ಒಂದ್ ಸ್ವಲ್ಪ ಆಡಿದ್ವಿ, ಮಜಾ ಇಲ್ಲ. ಸೊ ಬೇರೆ ಏನಾದ್ರು ಆಕ್ಟಿವಿಟೀಸ್ ಗೇಮ್ಸ್ ಇದ್ರೆ ಅದನ್ನ ಆಡ್ಕೊಂಡ್ ಬರೋಣ ಬನ್ನಿ. ಪೇಯ್ಡ್ ಆಕ್ಟಿವಿಟೀಸು ಕ್ರಿಕೆಟು, ಸಣ್ಣ ವಾಲಿಬಾಲು, ಫುಟ್ಬಾಲು, ಬಾಸ್ಕೆಟ್ ಬಾಲು, ಥ್ರೋ ಬಾಲ್, ಅಟ್ಲಾಸ್ ಸೈಕಲ್ಲು, ಟಗ್ ಆಫ್ ವಾರ್ 30 ಮಿನಿಟ್ಸ್. ಬನ್ನಿ, ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಇದೆಲ್ಲ ಆಕ್ಚುಲಿ ಪೇಯ್ಡು. ಇಲ್ಲಿಂದ ರೋಪ್ ಸೈಕಲ್. ಸ್ನೇಹಿತರೆ ಆಕ್ಚುಲಿ ಅಯ್ಯೋ ಈ ಟೇಬಲ್ ಟೆನ್ನಿಸ್ ಆಡಿ ಆಡಿ ಬೋರ್ ಆಯ್ತು. ಸೊ ಕ್ರಿಕೆಟ್ ಆಡಕ್ಕೆ ಅಂತ ಬಂದಿದ್ದೀವಿ. ಅರವಿಂದ್ ಬ್ಯಾಟಿಂಗ್ ಅಲ್ಲಿ ಕ್ಯಾಚ್ ಮಿಸ್ ಆಗೋಯ್ತು. ಅಮಲ್ ಟಾರ್ಗೆಟ್ ಪಂಡ್ರೆ ಸೋಯಾ ಸೈಕಲ್ ಹೊಡಿತಾ ಇದ್ದಾಳೆ. ಏಯ್ ಟೈರ್ ಸೈಕಲ್ ಹೊಡಿತಾ ಇದ್ದಾರೆ. ಅಂಡ್ ಗೌತಮಿ ಬ್ಯಾಟಿಂಗ್, ಅರವಿಂದ್ ಬೌಲಿಂಗ್. ಗೌತಮಿ 6. ನೀವು ವಿಡಿಯೋ ಮಾಡಕ್ ಕ್ಯಾಚ್ ಹಿಡಿಲ್ಲ. ಬಾಲ್ ಒಬ್ಬ ಸುಸ್ತಾಗೋಯ್ತು. ಆಕ್ಚುಲಿ ಆವಾಗಲೇ ವಿಡಿಯೋ ಮಾಡಬೇಕಾಗಿತ್ತು. ಸುಮೇಶ್ ಕ್ಯಾಚ್. ಸುಮೇಶ್ ಎನರ್ಜಿ ಇಲ್ಲ. ಕ್ರಿಕೆಟ್ ಆಡಿ ಆಡಿ ಸುಸ್ತಾಯ್ತು. ಐ ಮೀನ್ ಬ್ಯಾಟಿಂಗ್ ಮಾಡಿಲ್ಲ, ಇನ್ನು ಬೌಲಿಂಗ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಇವಾಗ ಹೋಗಿ ಬ್ಯಾಟಿಂಗ್ ಮಾಡಬೇಕು. ಬಟ್ ಇನ್ನೊಂದು ವಿಷಯ ಸ್ನೇಹಿತರೆ, ಇಲ್ಲಿ ಏನು ನಾವು ಈ ರೆಸಾರ್ಟಿಗೆ ಬಂದಿದ್ದೀವಿ, ಇಲ್ಲಿ ಕೆಲವೊಂದು ಆಕ್ಟಿವಿಟೀಸು ಮಾತ್ರ ಬಿಲ್ಲಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಈ ಕ್ರಿಕೆಟ್ ಆಡೋದಾಗಿರ್ಬೋದು ಅಥವಾ ಇಂಡೋರ್ ಗೇಮ್ಸು, ಇವೆಲ್ಲ ಎಂಟ್ರಿ ಫೀಸ್ ಏನು ನಾವು ಪೇ ಮಾಡ್ತೀವಿ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಸೊ ಬ್ಯಾಕ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಗೋಕಾರ್ಟ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿ ಏನದು ಏರ್ ಬಲೂನ್ ಟೈಪ್ ಏನೊಂದು ಬಾಲ್ ಇದೆ. ಆ್ಯಂಡ್ ಅದು ರೋಪ್ ಸೈಕಲ್, ಇದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸಮ್ 100-200 rupees ಪೇ ಮಾಡಬೇಕಾಗುತ್ತೆ. ಅದೆಲ್ಲ ಯಾವುದು ಫ್ರೀ ಇಲ್ಲ. ಸೊ ಅದನ್ನ ಆಡಬೇಕು ಅಂದರೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ಟಿಕೆಟ್ ತಗೊಂಡು ಆಡಬೇಕಾಗುತ್ತೆ. ಒಬ್ಬೊಬ್ರು ಹಾಕಪ್ಪ. ವೈಡ್ ಕ್ರಿಕೆಟ್ ಆಡಿದಾಯ್ತು. ಉಯ್ಯಾಲೆ ಆಡಕ್ ಬಂದವ್ರು ಇವ್ರು 3 ಜನ. ಅಲ್ಲಿ ಇನ್ನೂ ಚಿಕ್ಕ ಹುಡ್ಗ ಅವನು. ತಿರುಗಿಸೋದನ್ನ ಇಲ್ಲಿ. ಹಾ ಆಯ್ತಾ ಕ್ರಿಕೆಟ್? ಬೇರೆ ಗೇಮ್ ಇಲ್ಲ. ಇದು ಏನೋ ಮಕ್ಳು ಆಡೋದು, ಚಿಕ್ಕ ಮಕ್ಕಳು. ಫುಲ್ ಸ್ಪೀಡ್ ಮಾಡು, ಕಾಲಿದ್ ಮಾಡು, ಬೆಂಡ್ ಮಾಡು.
ಇನ್ನೊಂದು ಜಾರ ಬಂಡಿ. ಹಾ ಬಾ ಕಮಾನ್. ಎಲ್ಲಿದೆ ಪ್ರೋಟೀನ್ ಶೇಕ್? ಯಾವ ಪ್ರೋಟೀನ್ ಶೇಕ್ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ನೊಂದು ಎನರ್ಜಿ ಡ್ರಿಂಕ್ ಇತ್ತಲ್ಲ, ಅಲ್ಲಿ ಕುಡ್ಕೊಂಬರೋಣ. ಸುಮೇಶ್ ಸುಮೇಶ್ ಎನರ್ಜಿ ಡ್ರಿಂಕ್. ನೋ ನೋ ಎನರ್ಜಿ ಡ್ರಿಂಕ್. ನೋ ಎನರ್ಜಿ ಡ್ರಿಂಕ್. ಅಯ್ಯಯ್ಯೋ. ಸೊ ನೆಕ್ಸ್ಟು ನಾನು ಕ್ವಾಡ್ ಬೈಕ್ ಓಡ್ಸಕ್ಕೆ ಹೋಗ್ತಿದ್ದೀನಿ. ಬಟ್ ಅದು ಪೇಬಲ್ 200 ರುಪೀಸು. 4 ಲೇನ್ 4 ರೌಂಡ್ ಓಡಿಸೋದಕ್ಕೆ 200 ರುಪೀಸು. ಆಲ್ರೆಡಿ ಟಿಕೆಟ್ ತೊಗೊಂಡಿದ್ದೀನಿ, ಯಾರಿಗೂ ಹೇಳಿಲ್ಲ. ಸೊ ನಾನು ಇವಾಗ ಅಲ್ಲಿಗೆ ಹೋಗ್ತೀನಿ. ಸೊ ಇಲ್ಲಿ ಹಾವು ಏಣಿ ಆಟ ಇದೆ, ಹಾವು ಏಣಿ ಆಟ ಆಡ್ತಿದ್ದಾರೆ. ಆ್ಯಂಡ್ ಅದಕ್ಕೂ ಮುಂಚೆ ನಾವು ಹೋಗಿ ಜ್ಯೂಸ್ ಕುಡ್ಕೊಂಬರೋಣ. ಗೌತಮ್ ಈ ಸ್ಪಾನ್ಸರಿಂಗ್ ಕಬ್ಬಿನ ಹಾಲು. ಚೆನ್ನಾಗಿದೆ. ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ಎಲ್ಲಿ ಬರುತ್ತೆ? ಅರ್ಥ ಆಗುತ್ತೆ, ಮಾತಾಡಕ್ ಬರಲ್ಲ. ಕೂರ್ಗ್. ಇನ್ನೊಂದು ಗ್ಲಾಸ್ ಕೊಡಿ, ಹೋಗ್ಲಿ ಇನ್ನೊಂದು ಗ್ಲಾಸ್ ಕೊಡಿ. ಹಾಫ್ ಸಾಕಾ? ಹಂಗಾರೆ ಕೊಡಿ, ಹಾಫ್ ಒಂದು ಗ್ಲಾಸ್ ಕೊಡಿ. ಹಾಂ ಹೌದು, ಹಾಫ್ ಸ್ವಲ್ಪ ಕೊಡಿ, ಇನ್ನು ಸ್ವಲ್ಪ ಕೊಡಿ ಕೊಡಲಿ. ಬೇಡ ಬೇಡ ಅದೇ ಕೊಡು, ಅವ್ರಿಗೆ ಬೇಡ ಅಂತ ತೊಗೊಳ್ಳಿ. ಏನಾಗಿದೆ ನಿಮ್ಮ ನಿಂಗೆ ಇದೆಲ್ಲ ಟೇಸ್ಟ್ ಆಗುತ್ತಿಲ್ಲ ನನಗೆ. ಸರಿಯಾಗಿ കയ്യാൻ പിടിക്കണ്ട, കയ്യാൻ പിടിക്കണ്ട, കയ്യാൻ വെക്കണ്ട. ബാഹുബലി അടുത്ത് കമ്പി എടുത്തോണ്ട് വരാൻ പറയുന്നത്. ನೆಕ್ಸ್ಟ್ ಅದು ನೀವು ಬಿಟ್ಕೊಳ್ಳಿ. ಓಕೆ ಗೈಸ್, ಐ ಆಮ್ ಗೋಯಿಂಗ್. ಅವ್ರದಿನ್ನೂ ಆಗಿಲ್ವಾ? ಬಾಯ್ ಬಾಯ್. ಸರಿಲ್ಲ. ಇದು ಸರಿಲ್ಲ ಗಾಡಿ.
ಅದು ಬೈಕ್ ಥರ ತಿರುಗಿಸ್ರಾಗಲ್ಲ, ಫುಲ್ ತಿರುಗಿಸ್ಬೇಕದು. ಫೀಲಿಂಗ್ ಮಾಡಿ ತಿರುಗಿಸಿ ತಿರುಗಿಸಿ ಫುಲ್ ತಿರುಗಿಸಿ. ಫುಲ್ ತಿರುಗಿಸಿ. ಹಾಂ, ಟ್ರ್ಯಾಕ್ಟರ್ ಓಡಿಸ್ದಾಗಿದೆಯಲ್ಲ, ಟ್ರ್ಯಾಕ್ಟರ್ ಓಡಿಸ್ದಂಗೆ ಇದೆ ಅದು. ಇನ್ನೊಂದು ರೌಂಡ್ ಇದೆಯಲ್ಲ, ಇನ್ನೊಂದು ಇದೆಯಾ? ಡ್ರೈವರ್ ಸರಿ ಇಲ್ವಾ, ಗಾಡಿ ಸರಿ ಇಲ್ವೋ ಗೊತ್ತಾಗ್ತಿಲ್ಲ. ರಮೇಶ್ ಯಾರು ಮಾಡಬೇಕು? ತಿರುಗಿಸಿ. ಫುಲ್ ಫುಲ್ ತಿರುಗಿಸ್ಬೇಕು, ಫುಲ್ ತಿರುಗಿಸಿ, ಫುಲ್ ತಿರುಗಿಸಿ, ತಿರುಗಿಸಿ, ಹ್ಯಾಂಡಲ್ ತಿರುಗಿಸಿ ಫುಲ್. ಇನ್ನೂ ಹಾಂ ಹಾಂ ಬಿಡಿ, ಎಕ್ಸಲೇಟರ್ ಕೊಡಿ. ಇವಾಗ ಸ್ನೇಹಿತರೆ, ಇವಾಗ ಕ್ವಾಡ್ ಬೈಕ್ ಓಡಿಸಿದಾಯ್ತು. ನೆಕ್ಸ್ಟು ಏನೋದು ರೋಪ್ ಲೈನ್, ಏನಿದು ಜಿಪ್ ಲೈನ್ ಅಲ್ಲ, ಏನೋ ಒಂದು ಡಬ್ಬ, ನನ್ನ ಮಗಂದು ಹೆಸರುಗಳು ಗೊತ್ತಿಲ್ಲ. ಜಿಪ್ ಲೈನ್ ಹೋಗೋಕ್ಕೆ ಈ ಊರ ಕಡೆಲ್ಲ ಗದ್ದೆಲಿಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಆ ಥರ ನೋಡಿ ಏನಾರು ಇಟ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಅಲ್ಲಿ ಮೇಲೆ ಹತ್ಬಿಟ್ಟು, ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು ಮೇಲೆ, ಇದ್ರ ಮೇಲೆ ಹತ್ತಿ ಅಲ್ಲಿಂದ ರೋಪಲ್ಲಿ ಜಾರ್ಕೊಂಡು ಹೋಗ್ಬೇಕು. ಅಯ್ಯೋ ವೈಟ್, ಯಸ್, ಈಗ ಇದು ಹತ್ಕೊಂಡು ಮೇಲೆ ಹೋಗಿ, ಸೆಕೆಂಡ್ ಫ್ಲೋರಾ? ಅಯ್ಯೋ ಇನ್ನೂ ಮೇಲೆ ಹೋಗ್ಬೇಕಾ? ಅಯ್ಯೋ ಇದು ಹತ್ತಕ್ಕೆ ಆಗ್ತಿಲ್ಲ, ಇದು ಗ್ರಿಪ್ಪಿಲ್ಲ, ನಿಧಾನಕ್ಕೆ ಹಿಡ್ಕೊಂಡು ಹೋಗ್ತಿ. ಸ್ನೇಹಿತರೆ ರೆಡಿ ಇದ್ದೀನಿ, ಹಿಂಗೆ ಹೋಗ್ಬೇಕಾ? ಯಸ್, हो गया? हाँ ऐसा ऊपर जाओ, ऊपर. यस. आइतो राउंड बस ये निकाल दूं. हुआ यस. ಸೆಕೆಂಡ್ ಒನ್. ನೆಕ್ಸ್ಟ್ ಇದೊಂದು ಬರ್ತಾ ಇದೆ. ಯಪ್ಪ ಸೌಂಡ್ ನೋಡಿ ಹೆಂಗಿದೆ ಅದು. ಬಾ ನೆಕ್ಸ್ಟ್ रमेश वेरी नाइस एक्सपीरियंस.
ಜಿಪ್ಲೈನ್ ಆಯಿತು. ಇವಾಗ ನೆಕ್ಸ್ಟು ಊಟದ ಸಮಯ. ಹೋಗಿ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಹೊಟ್ಟೆ ಸಿಗ್ತಾ ಇದೆ. ಊಟ ಮಾಡ್ಕೊಂಡು ಅದಾದಮೇಲೆ ಬೇರೆ ಆ್ಯಕ್ಟಿವಿಟೀಸ್ ಬಗ್ಗೆ ನೋಡೋಣ. ನಮ್ಮ ಮನೆಗೆ ಹಿಂಗೆ ಎಲ್ಲಿಗೆ ಹೋಗ್ತಾರೆ ನೋಡಿ ಇವಾಗ ಇವರು. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಪೆಪ್ಸಿನಾ ತಪ್ಪೇರಿ ಇಲ್ಲಿ ಬಂದ್ಬಿಟ್ಟು ಪೆಪ್ಸಿ ಕೇಳ್ತಿಯಲ್ಲ ನೀನು. ಸ್ನೇಹಿತರೆ ಇವಾಗ ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಬಂದಿದ್ದು ಊಟ ಮಾಡೋಕ್ಕೂ ಮುಂಚೆ ನೋಡಿದ್ರಲ್ಲ ಬ್ಯಾಕ್ ಸೈಡಲ್ಲಿ ಒಂದು ಕೌಂಟ್ರ್ ಕಾಣಿಸ್ತಾ ಇದೆ. ಸೊ ಆ ಕೌಂಟ್ರಿಗೆ ಹೋಗಿ ಲೈಟಾಗಿ ಏನಾದರೂ ಟೇಸ್ಟ್ ಮಾಡ್ಕೊಂಬರೋಣ ಅಂತಿದ್ದೀವಿ. ಸೊ ಅದರಿಂದ ಒಂದು 5-10 ಮಿನಿಟ್ಸ್ ಮತ್ತೆ ಸಿಗ್ತೀನಿ. ನಾವು ಹತ್ಬೋದಾ? ನಾನು ಒಂದ್ ಸೈಡ್ ಬನ್ನಿ, ಹಿಂಗೆ ಬನ್ನಿ. ಹಾ ಹಂಗೆ ನನ್ನ ಅಲ್ಲಿ ಡ್ರಾಪ್ ಮಾಡಿ ಬನ್ನಿ. ನಿತಿನ್ ಸರ್